ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಮುನಿಸು, ಸೇಡು, ಪ್ರತಿಷ್ಠೆ ಹೀಗೆ ನಾನಾ ಅಸಮಾಧಾನಗಳ ಮಧ್ಯೆ ಕೊನೆಗೂ PM ನರೇಂದ್ರ ಮೋದಿ ಮತ್ತು ಟ್ರಂಪ್ ನಡುವೆ ಮಾತುಕತೆ ನಡೆದಿದೆ. ಮೋದಿ ಟ್ರಂಪ್ ಕರೆಯನ್ನ ಸ್ವೀಕರಿಸಿದ್ದಾರೆ. ಸೆಪ್ಟೆಂಬರ್ 17ನೇ ತಾರೀಕು 75ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇರೋ PM ನರೇಂದ್ರ ಮೋದಿಗೆ ಟ್ರಂಪ್ ಕಾಲ್ ಮಾಡಿದ್ದಾರೆ, ಶುಭಾಶಯ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಎಲ್ಲಕ್ಕಿಂತ ಮೊದಲು ನಾನೇ ಮೋದಿಗೆ ವಿಶ್ ಮಾಡಬೇಕು ಅನ್ನೋ ತರ ಹುಟ್ಟುಹಬ್ಬದ ಹಿಂದಿನ ದಿನವೇ ಅಂದ್ರೆ ಸೆಪ್ಟೆಂಬರ್ 16ನೇ ತಾರೀಕಿಗೆ ಮೋದಿಗೆ ಹ್ಯಾಪಿ ಬರ್ತ್ಡೇ ಅಂತ ಹೇಳಿದ್ದಾರೆ. ಈ ಬಗ್ಗೆ ಮಾಹಿತಿ ಕೊಟ್ಟ ಮೋದಿ, ನನಗೆ ಕಾಲ್ ಮಾಡಿ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿರೋ ನನ್ನ ಫ್ರೆಂಡ್ ಅಧ್ಯಕ್ಷ ಟ್ರಂಪ್ಗೆ ಧನ್ಯವಾದ. ನಿಮ್ಮ ಹಾಗೆ ನಾನು ಕೂಡ ಭಾರತ ಮತ್ತು ಅಮೆರಿಕ ನಡುವಿನ ಸಮಗ್ರ ಹಾಗೂ ಜಾಗತಿಕ ಪಾಲುದಾರಿಕೆ ಬಲಪಡಿಸೋದಕ್ಕೆ, ಅದನ್ನು ಹೊಸ ಎತ್ತರಕ್ಕೆ ತಗೊಂಡು ಹೋಗೋಕೆ ಕಮಿಟ್ ಆಗಿದ್ದೀನಿ. ಯುಕ್ರೇನ್ ಯುದ್ಧಕ್ಕೆ, ಶಾಂತಿಯುತ ಪರಿಹಾರಕ್ಕೆ ನೀವು ತಗೊಳ್ಳೋ ಹೊಸ ಹೆಜ್ಜೆಗೆ ಸಪೋರ್ಟ್ ಇದೆ ಅಂತ ಪೋಸ್ಟ್ ಹಾಕಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಡೊನಾಲ್ಡ್ ಟ್ರಂಪ್, ಈಗಷ್ಟೇ ನನ್ನ ಫ್ರೆಂಡ್ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಫೋನ್ ಕಾಲ್ನಲ್ಲಿ ಮಾತುಕತೆ ನಡೀತು. ಅವರಿಗೆ ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡಿದೆ. ಅವರು ಅದ್ಭುತ ಕೆಲಸ ಮಾಡ್ತಿದ್ದಾರೆ. ನರೇಂದ್ರ ಮೋದಿ ಅಂದಿಲ್ಲ, ನರೇಂದ್ರ ಮೋದಿ ಅಂದಿಲ್ಲ, ನರೇಂದ್ರ ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಯುದ್ಧ ನಿಲ್ಲಿಸೋಕೆ ಸಪೋರ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ನರೇಂದ್ರ ಅಂತ ಹೇಳಿ ಪೋಸ್ಟ್ ಹಾಕಿದ್ದಾರೆ. ಭಾಳ ಫ್ರೆಂಡ್ಸ್ ಅಂತ ಹೇಳಿ. ಅವರ ಮೋದಿ ಅವರು ಸ್ಕೂಲಿಗೆ ಹೋಗ್ಬೇಕಾದ್ರೆ ಅವ್ರ ಫ್ರೆಂಡ್ಸು ಹಂಗೆ ಕರಿತಾ ಇದ್ರೋ ಗೊತ್ತಿಲ್ಲ, ಅಷ್ಟೊಂದು ಬಹಳ ಅಪ್ಯಾಯಮಾನವಾಗಿ ಕರೆದಿದ್ದಾರೆ ಟ್ರಂಪ್. ಇಲ್ಲಿ ಯುಕ್ರೇನ್ ಯುದ್ಧ ನಿಲ್ಲಿಸೋಕೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಯಾವ ಅರ್ಥದಲ್ಲಿ ಹೇಳಿದ್ದಾರೆ, ಯಾವ ಲೆಕ್ಕಾಚಾರದಲ್ಲಿ ಹೇಳಿದ್ದಾರೆ? ಕೇವಲ ಮೋದಿ ಪೋಸ್ಟ್ ಹಾಕಿದ್ರಲ್ಲ, ಎಲ್ಲ ಶಾಂತಿಯುತ ಪ್ರಯತ್ನಕ್ಕೆ ಸಪೋರ್ಟ್ ಅಂತ ಇಂದಿನ ಭಾರತದ ಡಿಪ್ಲೊಮ್ಯಾಟಿಕ್ ಸ್ಟೇಟ್ಮೆಂಟ್, ಅದಕ್ಕೆ ತೃಪ್ತಿ ಪಡ್ಕೊಂಡು ಹೇಳಿದಾರಾ? ಅಥವಾ ರಷ್ಯಾ ತೈಲ ವಿಚಾರದಲ್ಲಿ ನಮಗೆ ಸ್ವಲ್ಪ ಸಪೋರ್ಟ್ ಕೊಡ್ರಯ್ಯ ಅನ್ನೋ ರೀತಿಯಲ್ಲಿ ಕೇಳ್ತಾ ಇದ್ದಾರಾ? ಗೊತ್ತಿಲ್ಲ ಟ್ರಂಪ್ ಲೆಕ್ಕಾಚಾರ ಏನು ಅಂತ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಎರಡು ದೇಶಗಳ ನಡುವೆ ನಿಂತು ಹೋಗಿದ್ದ ವ್ಯಾಪಾರ ಮಾತುಕತೆ ಸಂಬಂಧ ಆ ಚರ್ಚೆ ಮುಂದುವರಿಸೋಕೆ ಅಮೆರಿಕದ ಟ್ರೇಡ್ ಟೀಮ್ ಭಾರತಕ್ಕೆ ಬಂದಿದೆ. ಇಂಥ ಕ್ರೂಷಿಯಲ್ ಟೈಮ್ನಲ್ಲೇ ಟ್ರಂಪ್ ಬರ್ತ್ಡೇ ನೆಪದಲ್ಲಿ ಮೋದಿಗೆ ಕಾಲ್ ಮಾಡಿದ್ದಾರೆ. ಕಳೆದ ಜೂನ್ ತಿಂಗಳಲ್ಲಿ ಆಪರೇಷನ್ ಸಿಂಧೂರ್ ಕುರಿತು ಉಭಯ ನಾಯಕರು ಫೋನ್ ಕಾಲ್ನಲ್ಲಿ ಮಾತನಾಡಿದರು. ಅದಾದ್ಮೇಲೆ ಭಾರತ ಅಮೆರಿಕ ಸಂಬಂಧ ಹದಗೆಡೋಕೆ ಶುರುವಾಗಿ ಇವರಿಬ್ಬರ ನಡುವೆ ಫೋನ್ ಕಾಲ್ ಆಗಲೇ ಇಲ್ಲ. ಈಗ ಟ್ರಂಪ್ ಕಾಲ್ ಮಾಡಿ ಮೋದಿಗೆ ವಿಶ್ ಮಾಡಿದ್ದಾರೆ. ಇನ್ನು PM ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬಕ್ಕೆ ಪುಟಿನ್ ಕೂಡ ವಿಶ್ ಮಾಡಿದ್ದಾರೆ. ಡಿಯರ್ ಪ್ರೈಮ್ ಮಿನಿಸ್ಟರ್, ನನ್ನ ತುಂಬು ಹೃದಯದ ಶುಭಾಶಯ ನಿಮಗೆ. ನಿಮ್ಮ ಪ್ರಯತ್ನದಿಂದ ಎರಡು ದೇಶಗಳ ಸಂಬಂಧ ಮತ್ತಷ್ಟು ಗಟ್ಟಿಯಾಗಿದೆ. ಇಬ್ಬರ ನಡುವೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಬೆಳೆದಿದೆ ಅಂತ ಹೇಳಿದ್ದಾರೆ. ಇತ್ತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕೂಡ ಪೋಸ್ಟ್ ಹಾಕಿ ವಿಶ್ ಮಾಡಿದ್ದಾರೆ. PM ನರೇಂದ್ರ ಮೋದಿ ನನ್ನ ಗುಡ್ ಫ್ರೆಂಡ್. ನರೇಂದ್ರ, ನಿಮಗೆ ಹ್ಯಾಪಿ ಬರ್ತ್ಡೇ. ಭಾರತಕ್ಕಾಗಿ ನೀವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದೀರಿ. ನಾವಿಬ್ಬರು ಒಟ್ಟಾಗಿ ಭಾರತ ಮತ್ತು ಇಸ್ರೇಲ್ ನಡುವಿನ ಗೆಳೆತನ ಮತ್ತು ಸಹಯೋಗವನ್ನ ಹೆಚ್ಚು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಆಸ್ಟ್ರೇಲಿಯಾ ಪ್ರಧಾನಿ ಆಂಟನಿ ಆಲ್ಬನೀಸ್ ಕೂಡ ವಿಶ್ ಮಾಡಿದ್ದಾರೆ. ಮೋದಿಯನ್ನ ಫ್ರೆಂಡ್ ಅಂತ ಕರೆದಿದ್ದಾರೆ. ಆದಷ್ಟು ಬೇಗ ನರೇಂದ್ರ ಮೋದಿ ಅವರನ್ನ ಮೀಟ್ ಮಾಡೋಕೆ ಎದುರು ನೋಡ್ತಾ ಇದ್ದೀನಿ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಗೆಳೆತನ ಮತ್ತು ಪ್ರಗತಿ ಇನ್ನೂ ಹೆಚ್ಚು ಕಾಲ ಹೀಗೆ ಇರಲಿ ಅಂತ ಹೇಳಿದ್ದಾರೆ. ಅತ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಕೂಡ ವಿಡಿಯೋ ಮೂಲಕ PMಗೆ ವಿಶ್ ಮಾಡಿದ್ದಾರೆ. ಇನ್ನು ಭಾರತದಲ್ಲಿರೋ ರಷ್ಯಾ ರಾಯಭಾರಿ ಡೆನಿಸ್ ಅಲೆಪೋ ಪೋಸ್ಟ್ ಹಾಕಿ ಶುಭ ಕೋರಿದ್ದಾರೆ. ಎರಡು ದೇಶಗಳ ಹಳೆ ಫ್ರೆಂಡ್ಶಿಪ್ ಅನ್ನ ಹೊಸ ಎತ್ತರಕ್ಕೆ ತೆಗೆದುಕೊಂಡು ಹೋಗೋಕೆ ನೀವು ಕೊಟ್ಟಿರೋ ಕೊಡುಗೆ, ನಾವು ಅದಕ್ಕೆ ಚಿರಋಣಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ದಿಲ್ಲಿಗೆ ಆಗಮಿಸಿರೋ ಅಮೆರಿಕದ ಟ್ರೇಡ್ ಟೀಮ್ ಜೊತೆ ವ್ಯಾಪಾರ ಮಾತುಕತೆ ಮುಂದುವರೆದಿದೆ. ಅಮೆರಿಕದ ಚೀಫ್ ನೆಗೋಷಿಯೇಟರ್ ಬ್ರೆಂಡನ್ ಲಿಂಚ್ ನೇತೃತ್ವದ ತಂಡ ಭಾರತದ ಸ್ಪೆಷಲ್ ಸೆಕ್ರೆಟರಿ ರಾಜೇಶ್ ಅಗರ್ವಾಲ್ ನೇತೃತ್ವದ ವಾಣಿಜ್ಯ ಇಲಾಖೆಯ ಈ ನೆಗೋಷಿಯೇಟರ್ಗಳ ಟೀಮ್ನೊಂದಿಗೆ ಚರ್ಚೆ ನಡೆಸಿದೆ. ಸುಮಾರು 7 ಗಂಟೆಗಳ ಕಾಲ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದ ಕುರಿತು ಮಾತುಕತೆ ನಡೆದಿದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿದ ವಾಣಿಜ್ಯ ಇಲಾಖೆ, ವ್ಯಾಪಾರ ಮಾತುಕತೆ ಪಾಸಿಟಿವ್ ಆಗಿ ಮುಂದಕ್ಕೆ ಸಾಗ್ತಾ ಇದೆ. ಪ್ರಸ್ತಾಪಿಸಿದ ವ್ಯಾಪಾರ ಒಪ್ಪಂದದ ನಾನಾ ಅಂಶಗಳನ್ನ ಕವರ್ ಮಾಡಲಾಗಿದೆ. ಆದಷ್ಟು ಬೇಗ ಎರಡೂ ದೇಶಗಳಿಗೆ ಬೆನಿಫಿಟ್ ಆಗೋ ರೀತಿ ಒಪ್ಪಂದಕ್ಕೆ ಬರೋಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅಂದಹಾಗೆ ಕಳೆದ ತಿಂಗಳು ಭಾರತದ ಮೇಲೆ ಹೆಚ್ಚುವರಿ 25% ಟ್ಯಾರಿಫ್ ಹೇರಿದಾಗ ಈ ವ್ಯಾಪಾರ ಒಪ್ಪಂದ ನಿಂತು ಹೋಗಿತ್ತು. ಈಗ ಪುನಃ ಶುರುವಾಗಿದೆ. ಇದೀಗ 6ನೇ ಸುತ್ತಿನ ಮಾತುಕತೆ ನಡೀತಾ ಇದೆ. ಇನ್ನು ಅಮೆರಿಕದ ಅಪೀಲ್ಸ್ ಕೋರ್ಟ್ ಇತ್ತೀಚೆಗಷ್ಟೇ ಟ್ರಂಪ್ರ ಟ್ಯಾರಿಫ್ ಕ್ರಮವನ್ನ ಅಕ್ರಮ ಅಂತ ಕರೆದಿತ್ತು. ಸೊ ಈ ಮ್ಯಾಟರ್ ಅನ್ನ ಟ್ರಂಪ್ ಆಡಳಿತ ಸುಪ್ರೀಂ ಕೋರ್ಟ್ಗೆ ತಗೊಂಡು ಹೋಗಿತ್ತು.
ಈ ಬಗ್ಗೆ ಮಾತನಾಡಿರೋ ಟ್ರಂಪ್, ಟ್ಯಾರಿಫ್ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿರೋ ಕೇಸನ್ನು ನಾವು ಗೆದ್ದು ಬಿಟ್ರೆ ಇಡೀ ಜಗತ್ತಲ್ಲಿ ಅಮೆರಿಕ ರಿಚೆಸ್ಟ್ ಕಂಟ್ರಿ ಆಗುತ್ತೆ. ಈಗ ಆಲ್ರೆಡಿ ಟ್ಯಾರಿಫ್ ವಿಚಾರ ಎತ್ಕೊಂಡೆ ನಾನು 7 ಯುದ್ಧಗಳನ್ನು ನಿಲ್ಲಿಸಿಬಿಟ್ಟಿದ್ದೀನಿ ಅಂತ ಮತ್ತೆ ಅವರು ಎಂದಿನ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಮಿಡಲ್ ಈಸ್ಟ್ ನಲ್ಲಿ ಇಸ್ರೇಲ್ ವರ್ಸಸ್ ಇಸ್ಲಾಮಿಕ್ ರಾಷ್ಟ್ರಗಳ ಹೊಡೆದಾಟ ತಾರಕಕ್ಕೇರಿದೆ. ಇಸ್ರೇಲ್ ಯೆಮೆನ್ನ ಹುತಿಗಳನ್ನ ಗುರಿಯಾಗಿಸಿ ಮತ್ತೆ ಏರ್ ಸ್ಟ್ರೈಕ್ ಮಾಡಿದೆ. ಹುತಿಗಳ ಕಂಟ್ರೋಲ್ ನಲ್ಲಿರೋ ಹೊಡೇಡಾ ಪೋರ್ಟ್ ಮೇಲೆ ಸರಣಿ ದಾಳಿ ಮಾಡಿದೆ. ಹುತಿಗಳ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಗುರಿಯಾಗಿಸಿ ಈ ದಾಳಿ ನಡೆಸಲಾಗಿದೆ. ಈ ದಾಳಿಯಲ್ಲಿ ಹಲವರು ಪ್ರಾಣ ಕಳ್ಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ಹುತಿಗಳು ತಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಆಕ್ಟಿವೇಟ್ ಮಾಡಿದ್ದಾರೆ. ಇತ ಹುತಿಗಳು ಕೂಡ ಮತ್ತೆ ಇಸ್ರೇಲ್ ಮೇಲೆ ದಾಳಿ ಮಾಡಿದ್ದಾರೆ. ಬ್ಯಾಲಿಸ್ಟಿಕ್ ಮಿಸೈಲ್ ಗಳನ್ನ ಹಾರಿಸಿದ್ದಾರೆ. ಹೀಗಾಗಿ ಇಸ್ರೇಲ್ ಜೆರುಸಲೆಂ ಮತ್ತು ಮಧ್ಯ ಇಸ್ರೇಲ್ನ ಹಲವು ಕಡೆ ಏರ್ ರೈಡ್ ನ ಸೈರನ್ಗಳು ಮೊಳಗಿವೆ. ಈ ಮಿಸೈಲ್ ಗಳನ್ನ ಇಸ್ರೇಲ್ ಸೇನೆ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಇಂಟರ್ಸೆಪ್ಟ್ ಕೂಡ ಮಾಡಿವೆ. ಇನ್ನು ಕಳೆದ ಜೂನ್ ನಲ್ಲಿ ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೆದ ಸಂಘರ್ಷದಲ್ಲಿ ಇಸ್ರೇಲ್ನ ಬೇಹುಗಾರಿಕಾ ಸಂಸ್ಥೆ ಮೊಸಾದ್ ದೊಡ್ಡ ಪ್ಲಾನ್ ರೂಪಿಸಿತ್ತು ಅಂತ ಗೊತ್ತಾಗಿದೆ. ಇರಾನ್ ನಲ್ಲಿ ಸುಮಾರು 100 ವಿದೇಶಿ ಏಜೆಂಟ್ ಗಳನ್ನ ನಿಯೋಜಿಸಲಾಗಿತ್ತು. ಇವರಿಗೆ ಇರಾನ್ನ ಮಿಸೈಲ್ ಲಾಂಚರ್ ಗಳನ್ನ ಮತ್ತು ಏರ್ ಡಿಫೆನ್ಸ್ ಸಿಸ್ಟಮ್ ಗಳನ್ನ ನಾಶ ಮಾಡೋ ಟಾಸ್ಕ್ ಕೊಡಲಾಗಿತ್ತು ಅಂತ ರಿಪೋರ್ಟ್ ಆಗಿದೆ. ಸಂಘರ್ಷ ಪ್ರಾರಂಭ ಆಗೋ ಮುನ್ನವೇ ಶಸ್ತ್ರಾಸ್ತ್ರಗಳನ್ನ ಮತ್ತು ಮಿಸೈಲ್ ಸಿಸ್ಟಮ್ ಗಳನ್ನ ಇರಾನ್ಗೆ ಈ ಏಜೆಂಟ್ಗಳು ಕಳ್ಳ ಸಾಗಾಣಿಕೆ ಮಾಡಿದ್ರು. ಇವುಗಳನ್ನ ಇರಾನ್ನ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಮತ್ತು ಆಂಟಿ ಏರ್ ಕ್ರಾಫ್ಟ್ ಮಿಸೈಲ್ ಗಳನ್ನ ಟಾರ್ಗೆಟ್ ಮಾಡೋಕೆ ಯೂಸ್ ಮಾಡಲಾಯಿತು. ಇದು ಇಸ್ರೇಲ್ನ ಮೊಸಾದ್ ನಡೆಸಿರುವ ಅತಿ ದೊಡ್ಡ ಕಾರ್ಯಾಚರಣೆಯಾಗಿತ್ತು ಅನ್ನೋ ಮಾಹಿತಿ ಸಿಕ್ಕಿದೆ. ಮತ್ತೊಂದು ಕಡೆ ಹಮಸ್ನ ಅಕ್ಟೋಬರ್ ದಾಳಿಗೂ ಮುನ್ನ ಗಾಜಾ ಗಡಿ ಸಮೀಪ ನೆಲೆಸಿದ ಜನ ಅಲ್ಲಿಂದ ಪಲಾಯನ ಮಾಡಿದ್ರು. ಈಗ ಮರಳಿ ಬರ್ತಾ ಇದ್ದಾರೆ. ಸುಮಾರು 2,500 ಇಸ್ರೇಲಿಗರು ಮರಳಿ ತಮ್ಮ ಮನೆಗಳಿಗೆ ವಾಪಸ್ ಆಗಿದ್ದಾರೆ. ಈ ಮೂಲಕ ಅಲ್ಲಿಂದ ಓಡಿ ಹೋಗಿದ್ದ 90% ಜನ ತಾವು ಮೊದಲಿದ್ದ ಸ್ಥಳಗಳಿಗೆ ವಾಪಸ್ ಆಗಿದ್ದಾರೆ ಅಂತ ಇಸ್ರೇಲಿ ಮೀಡಿಯಾ ರಿಪೋರ್ಟ್ ಮಾಡಿವೆ. ಇನ್ನು ಭಾರತ ಮತ್ತು ಕೆನಡಾ ಸಂಬಂಧ ಸುಧಾರಣೆಯಾಗ್ತಿರೋ ಹೊತ್ತಲ್ಲಿ ಕೆನಡಾದಲ್ಲಿರೋ ಖಲಿಸ್ತಾನಿಗಳು ತಮ್ಮ ದುಷ್ಟತನವನ್ನ ಮೆರೆದಿದ್ದಾರೆ. ಈಗ 6 ಫಾರ್ ಜಸ್ಟಿಸ್ ಅನ್ನೋ ಖಲಿಸ್ತಾನಿ ಉಗ್ರ ಸಂಘಟನೆ ಕೆನಡಾದ ವಾಂಕೂವರ್ ನಲ್ಲಿರೋ ಭಾರತೀಯ ಕಾನ್ಸುಲೇಟ್ ಕಚೇರಿಯನ್ನ ಸೀಸ್ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದೆ. ಸೆಪ್ಟೆಂಬರ್ 18ಕ್ಕೆ ಕಚೇರಿಯನ್ನ ವಶಪಡಿಸಿಕೊಳ್ತೀವಿ ಅಂತ ಹೇಳಿದೆ. ಭಾರತೀಯ ಕಾನ್ಸುಲೇಟ್ ಕಚೇರಿಗಳು ಖಲಿಸ್ತಾನಿಗಳನ್ನ ಗುರಿಯಾಗಿಸಿ ಬೇಹುಗಾರಿಕೆ ನಡೆಸ್ತಾ ಇವೆ ಮತ್ತು ನಮ್ಮನ್ನ ಟಾರ್ಗೆಟ್ ಮಾಡ್ತಿವೆ ಅಂತ 6 ಫಾರ್ ಜಸ್ಟಿಸ್ ಆರೋಪಿಸಿದೆ. ಜೊತೆಗೆ ಕೆನಡಾಗೆ ಭಾರತದ ನೂತನ ಹೈಕಮಿಷನರ್ ಆಗಿರೋ ದಿನೇಶ್ ಪಟ್ನಾಯಕ್ರನ್ನ ಟಾರ್ಗೆಟ್ ಮಾಡೋ ತರ ಪೋಸ್ಟರ್ ಬಿಡುಗಡೆ ಮಾಡಿದೆ. ಹಾಗೇನೆ ಯಾರಾದರೂ ಇಂಡೋ ಕೆನಡಿಯನ್ನರು ವಾಂಕೂವರ್ನಲ್ಲಿರೋ ಭಾರತೀಯ ಕಾನ್ಸುಲೇಟ್ ಕಚೇರಿಗೆ ಸೆಪ್ಟೆಂಬರ್ 18ಕ್ಕೆ ಭೇಟಿ ಕೊಡೋರಿದ್ರೆ ಪ್ಲಾನ್ ಚೇಂಜ್ ಮಾಡಿ ಅಂತ ಕೂಡ ಬೆದರಿಕೆ ಹಾಕಿದ್ದಾರೆ. ಆದರೆ ಈ ವಿಚಾರವಾಗಿ ವಾಂಕೂವರ್ನ ಕಾನ್ಸುಲೇಟ್ ಕಚೇರಿ ಆಗ್ಲಿ ವಿದೇಶಾಂಗ ಇಲಾಖೆ ಆಗ್ಲಿ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಇನ್ನು ಅಪಮಾನ ಮಾಡಿಸಿಕೊಳ್ಳೋದೇ ತನ್ನ ಡೈಲಿ ಜಾಬ್ ಮಾಡಿಕೊಂಡಿರೋ ಪಾಕಿಸ್ತಾನಕ್ಕೆ ಈಗ ಜಪಾನ್ನಲ್ಲೂ ಅಪಮಾನ ಆಗಿದೆ. ಫುಟ್ಬಾಲ್ ಆಟಗಾರರ ಸೋಗಿನಲ್ಲಿ 22 ಪಾಕ್ ಪ್ರಜೆಗಳು ಜಪಾನ್ಗೆ ಹೋಗಿ ಅಲ್ಲಿ ಸೆಟ್ಲ್ ಆಗಕ್ಕೆ ಪ್ರಯತ್ನ ಪಟ್ಟು ಸಿಕ್ಕಾಕೊಂಡಿದ್ದಾರೆ. ಜಪಾನ್ ಅಧಿಕಾರಿಗಳು ಪಾಕ್ನ ಕಳ್ಳ ಫುಟ್ಬಾಲ್ ಟೀಮನ್ನ ವಾಪಸ್ ಪಾಕ್ಗೆ ಫುಟ್ಬಾಲ್ ತರ ಒದ್ದು ಆಚೆ ಹಾಕಿದ್ದಾರೆ. ಈ ಗ್ಯಾಂಗ್ ಫುಟ್ಬಾಲ್ ಆಟಗಾರರಂತೆ ಫೇಕ್ ಡಾಕ್ಯುಮೆಂಟ್ಸ್ ತಗೊಂಡು ಪಾಕ್ನ ಸಿಯಾಲ್ಕೋಟ್ ಏರ್ಪೋರ್ಟ್ನಿಂದ ಜಪಾನ್ಗೆ ಹಾರಿತ್ತು. ಮಾನವ ಕಳ್ಳ ಸಾಗಾಣಿಕೆ ಮಾಡೋಕೆ ದೊಡ್ಡ ಪ್ಲಾನ್ ರೂಪಿಸಲಾಗಿತ್ತು. ಮಲಿಕ್ ವಾಕಸ್ ಅನ್ನೋ ವ್ಯಕ್ತಿ ಈ ಪ್ಲಾನ್ ರೂಪಿಸಿದ್ದ. ಈತ 22 ಜನರಿಗೆ ಫುಟ್ಬಾಲ್ ಆಟಗಾರರ ತರ ವರ್ತಿಸೋಕೆ ಟ್ರೈನಿಂಗ್ ಕೊಟ್ಟಿದ್ದ. ಟ್ರಾವೆಲ್ ಮಾಡೋಕೆ ಹಣನೂ ಕೊಟ್ಟಿದ್ದ. ಜೊತೆಗೆ ಗೋಲ್ಡನ್ ಫುಟ್ಬಾಲ್ ಟ್ರಯಲ್ ಅಂತ ಫುಟ್ಬಾಲ್ ಕ್ಲಬ್ ಹೆಸರನ್ನ ಕೂಡ ರಿಜಿಸ್ಟರ್ ಮಾಡಿಸಿದ್ದ ಅಂತ ಗೊತ್ತಾಗಿದೆ. ಈ ಕಳ್ಳ ಗ್ಯಾಂಗ್ನ ದಾಖಲೆಗಳನ್ನ ಚೆಕ್ ಮಾಡಿದಾಗ ಇದು ಫೇಕ್ ಫುಟ್ಬಾಲ್ ಟೀಮ್ ಅಂತ ಗೊತ್ತಾಗಿದೆ. ಸದ್ಯ ಈ ಖತರ್ನಾಕ್ ಪ್ಲಾನ್ ನ ರೂವಾರಿ ಮಾಲಿಕ್ ಸೇರಿ 22 ಜನರ ಗ್ಯಾಂಗ್ ಅನ್ನ ಪಾಕ್ನ ಫೆಡರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಧಿಕಾರಿಗಳು ಪಾಕ್ನಲ್ಲೂ ಕೂಡ ಈಗ ಬಂದ ತಕ್ಷಣ ಹಿಡಿದಾಕಿದ್ದಾರೆ. ಸದ್ಯ ಹೆಚ್ಚಿನ ತನಿಖೆ ನಡೆಸ್ತಾ ಇದ್ದಾರೆ. ಪಾಕ್ನಿಂದ ಬರೋ ಫ್ಲೈಟ್ಗಳ ಬಗ್ಗೆ ಈಗ ಇನ್ನಷ್ಟು ಆತಂಕ ಮತ್ತು ಅನುಮಾನ ಹೆಚ್ಚಾಗಿದೆ ಜಗತ್ತಿನ ರಾಷ್ಟ್ರಗಳಿಗೆ. ಇನ್ನೊಂದ್ ಕಡೆ ಜಪಾನ್ ಪ್ಯಾಲೆಸ್ತೈನ್ ಒಂದು ರಾಷ್ಟ್ರ ಅಂತ ಗುರುತಿಸದೇ ಇರೋಕೆ ಪ್ಲಾನ್ ಮಾಡಿದೆ. ಅಮೆರಿಕ ಜೊತೆಗಿನ ಸಂಬಂಧಗಳನ್ನ ಕಾಪಾಡಿಕೊಳ್ಳೋಕೆ ಮತ್ತು ಇಸ್ರೇಲ್ ಜೊತೆಗಿನ ಸಂಬಂಧವನ್ನ ಚೆನ್ನಾಗಿಟ್ಕೊಳ್ಳೋಕೆ ಈ ನಿರ್ಧಾರಕ್ಕೆ ಬಂದಿದೆ. ಹಾಗೆ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ನ 2 ಸ್ಟೇಟ್ ಸೊಲ್ಯೂಷನ್ ಕುರಿತು ಸೆಪ್ಟೆಂಬರ್ 22ಕ್ಕೆ ನ್ಯೂಯಾರ್ಕ್ ನಲ್ಲಿ ನಡೆಯಲಿರುವಂತಹ ಸಭೆಗೆ ಪ್ರಧಾನಿ ಶಿಗೆರು ಇಶಿಬಾ ಹಾಜರಾಗುವುದಿಲ್ಲ ಅಂತ ಹೇಳಿದ್ದಾರೆ. ಯುರೋಪಿನ ರಾಷ್ಟ್ರಗಳು ಪ್ಯಾಲೆಸ್ತೈನ್ಗೆ ಮಾನ್ಯತೆ ಕೊಡೋದಾಗಿ ಹೇಳಿಕೆ ಕೊಡ್ತಿರೋ ನಡುವೆ ಜಪಾನ್ ಈ ರೀತಿ ಹೇಳ್ತಾ ಇದೆ. ಇನ್ನು ಭಾರತ ರಷ್ಯಾ ನೇತೃತ್ವದ ಜಪಾ 2025 ಸೇನಾ ಅಭ್ಯಾಸಕ್ಕೆ ಜಾಯಿನ್ ಆಗಿದೆ. ರಷ್ಯಾದ ನೆಜ್ನಿ ನೋವ್ಗೊರೋಡ್ ನ ಗ್ರೌಂಡ್ ನಲ್ಲಿ ಈ ಸೇನಾಭ್ಯಾಸ ನಡೀತಾ ಇದೆ. ಸೇನೆಯ ಕುಮಾಮ್ ರೆಜಿಮೆಂಟ್ ನ 65 ಸೇನಾ ಸಿಬ್ಬಂದಿ ಅಭ್ಯಾಸದಲ್ಲಿ ಪಾಲ್ಗೊಂಡಿದ್ದಾರೆ. ರಷ್ಯಾ ಮತ್ತು ಬೆಲಾರೂಸ್ ಸೇನೆಯ ಸುಮಾರು 1 ಲಕ್ಷ ಸೈನಿಕರು ಈ ಸೇನಾಭ್ಯಾಸದಲ್ಲಿ ಪಾಲ್ಗೊಂಡಿದ್ದಾರೆ. ಪರಮಾಣು ಸಾಮರ್ಥ್ಯದ ಬಾಂಬರ್ಗಳು, ಯುದ್ಧ ನೌಕೆಗಳು, ಸಬ್ಮರೀನ್ಗಳು, ಹೆವಿ ಆರ್ಟಿಲರಿ, 333 ಏರ್ ಕ್ರಾಫ್ಟ್ಗಳು ಈ ಅಭ್ಯಾಸದಲ್ಲಿ ಪಾಲ್ಗೊಂಡಿವೆ. ಸೇನಾ ಸಹಕಾರ, ಭಯೋತ್ಪಾದನಾ ನಿಗ್ರಹ, ಮಾಹಿತಿ ವಿನಿಮಯಕ್ಕಾಗಿ ಈ ಅಭ್ಯಾಸ. ಭಾರತದೊಂದಿಗೆ ಇರಾನ್, ಬಾಂಗ್ಲಾದೇಶ, ಬುರ್ಕಿನಾ ಫ್ಯಾಸೋ, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಮಾಲಿ ಕೂಡ ಭಾಗಿಯಾಗಿವೆ.
ವಿಶೇಷ ಏನು ಅಂದ್ರೆ ಅಮೆರಿಕದ ಸೇನೆ ಕೂಡ ಅಬ್ಸರ್ವರ್ ಆಗಿ ಭಾಗಿಯಾಗಿದೆ ಅಂತ ಅಮೆರಿಕದ ರಕ್ಷಣಾ ಇಲಾಖೆ ಕನ್ಫರ್ಮ್ ಮಾಡಿದೆ. ಯುಕ್ರೇನ್ ಮತ್ತು ಯುರೋಪಿಯನ್ ರಾಷ್ಟ್ರಗಳು ಒಂದ್ ಕಡೆ ಬಾಯಿ ಬಡ್ಕೊಳ್ತಾ ಇದ್ರೆ ಟ್ರಂಪ್ ಈ ರೀತಿ ಒಂದು ಅಬ್ಸರ್ವರ್ ಆಗಿ ಅಮೆರಿಕದ ತಂಡವನ್ನ ಕೂಡ ಅಲ್ಲಿ ಕಳಿಸ್ಕೊಟ್ಟಿದ್ದಾರೆ ರಷ್ಯಾದ ರಕ್ಷಣಾ ಅಭ್ಯಾಸದಲ್ಲಿ ಹೋಗಿ ಪಾಲ್ಗೊಳ್ಳೋಕೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.